ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬೇರೆ ಬೇರೆ ಸುದ್ದಿಗಳ ನಡುವೆ ನಿಮಗೊಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳೋದಕ್ಕಾಗಿರಲಿಲ್ಲ. ಅದೇನು ಕೇಳಿದ್ರೆ, ಫ್ರಾನ್ಸ್ ಭಾರತಕ್ಕೆ ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅಂದರೆ ಕಂಪ್ಲೀಟ್ ಟೆಕ್ ಟ್ರಾನ್ಸ್ಫರ್, 100% ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ನನಗಿದನ್ನು ಮೊದಲಿಗೆ ಕೇಳಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಆಶ್ಚರ್ಯ ಆಗಿತ್ತು, ನಂಬೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತಂದರೆ ಭಾರತ ಇಷ್ಟು ವರ್ಷಗಳಿಂದಲೂ ಕೂಡ ಗೋಗರೆದು ಕೇಳ್ತಾ ಇದೆ. ಫ್ರಾನ್ಸ್ ಬಳಿಯಲ್ಲಿ ಕೇಳಿದೆ, ಅಮೆರಿಕ ಬಳಿಯಲ್ಲಿ ಕೇಳಿದೆ, ರಷ್ಯಾ ಬಳಿಯಲ್ಲಿ ಕೇಳ್ಕೊಂಡಿದೆ. ಯಾರೂ ಕೂಡ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಇದುವರೆಗೆ ಮುಂದೆ ಬಂದಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಸ್ಯಾಫ್ರಾನ್ ಕಂಪನಿ, ಭಾರತಕ್ಕೆ ನಾವು ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಭಾರತ ಮತ್ತು ಸ್ಯಾಫ್ರಾನ್ ಕಂಪನಿ ಸೇರಿಕೊಂಡು ಜೆಟ್ ಇಂಜಿನನ್ನು ಅಭಿವೃದ್ಧಿ ಕೂಡ ಮಾಡ್ತೀವಿ, ಹೀಗಂತ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದನ್ನು ನಾವು ಗೇಮ್ ಚೇಂಜರ್ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗಲಿಕ್ಕಿಲ್ಲ. ನಾವು ರಷ್ಯಾದ Su-57 ವಿಚಾರದಲ್ಲಿ ಮಾತನಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಸ್ಯಾಫ್ರಾನ್ ಕಂಪನಿ ಈ ರೀತಿಯ ಘೋಷಣೆಯನ್ನು ಯಾಕೆ ಮಾಡ್ತು, ಇದಕ್ಕೆ ಎಷ್ಟು ಮಹತ್ವ ಇದೆ, ಯಾವ ರೀತಿಯಾದಂತಹ ಟೆಕ್ನಾಲಜಿ ಭಾರತಕ್ಕೆ ಸಿಗುತ್ತೆ, ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇದು ದಿ ಎಕನಾಮಿಕ್ ಟೈಮ್ಸ್ನಲ್ಲಿ ಪಬ್ಲಿಷ್ ಆದಂಥ ಒಂದು ವರದಿ. ಸ್ಯಾಫ್ರಾನ್ ಅಗ್ರೀಸ್ ಫಾರ್ ಫುಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಫಾರ್ ಫೈಟರ್ ಜೆಟ್ ಇಂಜಿನ್ ಟು ಇಂಡಿಯಾ, ಹೀಗಂತ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಇದರ ಬಗ್ಗೆ ನನಗೆ ಅಷ್ಟಾಗ ನಂಬಿಕೆ ಬಂದಿರಲಿಲ್ಲ. ಇಂತಹ ಹೈಪ್ ಕೊಡುವಂತಹ ಸುದ್ದಿಗಳನ್ನು ಭಾರತದಲ್ಲಿ ನಾವು ಅನೇಕ ಬಾರಿ ನೋಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಕೊಟ್ಟ ಭರವಸೆಗಳನ್ನು ಕೂಡ ನಾವು ಹೌದು ಅಂತ ಹೇಳಿ ಸುದ್ದಿಯನ್ನು ಪ್ರಕಟಿಸಿರ್ತೀವಿ, ಆದರೆ ಅದು ಅಂತಿಮವಾಗಿ ಕಾರ್ಯರೂಪಕ್ಕೆ ಬರೋದಿಲ್ಲ. ಆದರೆ ಈ ಬಾರಿ ಹಾಗಲ್ಲ ಮಿತ್ರರೇ. ಇದರ ಬಗ್ಗೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಯಿತು, ಸ್ಯಾಫ್ರಾನ್ ಕಂಪನಿ ಮತ್ತು ಭಾರತದ ನಡುವೆ ಅಂತಹದೊಂದು ಡೀಲ್ ನಡೀತಾ ಇದೆ. 100% ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದರ ಜೊತೆಗೆ ಇಂಜಿನ್ನ ಹಾರ್ಟ್ ಸೆಕ್ಷನ್ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ನೀಡೋದಕ್ಕೆ ಸ್ಯಾಫ್ರಾನ್ ಕಂಪನಿ ಮುಂದೆ ಬಂದಿದೆ ಅಂತ. ಮಿತ್ರರೇ, ಈ ಟೆಕ್ನಾಲಜಿ ಟ್ರಾನ್ಸ್ಫರ್, ಇಂಜಿನ್ ಹೀಗೆ ಹೇಳ್ತಾ ಹೋದರೆ ನಿಮಗಿದು ಬಹಳ ಕ್ಲಿಯರ್ ಆಗಿ ಅರ್ಥ ಆಗಲಿಕ್ಕಿಲ್ಲ. ನಾನು ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವತ್ತು ಭಾರತ 4.5 ಜನರೇಷನ್ನ LCA ತೇಜಸ್ಸನ್ನು ಅಭಿವೃದ್ಧಿಪಡಿಸಿದೆ. ನಾವು 2000ನೇ ಇಸವಿಯಲ್ಲೇ ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದೀವಿ. ಹತ್ತತ್ರ ತೇಜಸ್ ಹಾರೋದಕ್ಕೆ ಶುರು ಮಾಡಿ 25 ವರ್ಷ ಆಗಿದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ತೇಜಸ್ನ ಟೆಕ್ನಾಲಜಿಯನ್ನು ರೆಡಿ ಮಾಡಿಬಿಟ್ಟು ಭಾರತ ಇಷ್ಟು ವರ್ಷ ಕಳೆದರೂ ಕೂಡ ನಮ್ಮ ಏರ್ಫೋರ್ಸ್ನಲ್ಲಿ ಇದುವರೆಗೆ 2 ಸ್ಕ್ವಾಡ್ರನ್ ತೇಜಸ್ಗಳು ಮಾತ್ರ ಇದ್ದಾವೆ. ಭಾರತದ ಗುರಿ ಇದ್ದಿದ್ದೇನು, MiG-29 ವಿಮಾನಗಳು ರಿಟೈರ್ಡ್ ಆಗ್ತಾ ಇದ್ದಾವೆ, ಅದರೊಳಗಾಗಿ ತೇಜಸ್ಸನ್ನು ವಾಯುಪಡೆಗೆ ಸೇರಿಸಬೇಕು ಅಂತ. ಆದರೆ ಅದು ಸಾಧ್ಯ ಆಗಿಲ್ಲ. MiG-29 ರಿಟೈರ್ಡ್ ಆಗಿ ಹೋಗ್ಬಿಟ್ವು. ಆದರೆ ತೇಜಸ್ಗೋಸ್ಕರವಾಗಿ HALಗೆ ನಮ್ಮ ವಾಯುಪಡೆ ಆರ್ಡರ್ ಕೊಟ್ಕೊಂಡು ಕೂತಿದೆ. ಇದುವರೆಗೆ HAL ಅದನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಯಾಕೆ ಆಗ್ತಾ ಇಲ್ಲ? ಏನು HALನದ್ದೇ ಲೋಪವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ ಮಿತ್ರರೇ. ಎಲ್ಲಿ ನಮ್ಮ ತೇಜಸ್ ಪ್ರೋಗ್ರಾಮ್ಗೆ ಹಿನ್ನಡೆ ಆಗಿದೆ ನೋಡೋದಾದರೆ ಇಂಜಿನ್ ವಿಚಾರದಲ್ಲೇ ನಾವು ಎಡವಿ ಬಿಟ್ಟಿದ್ದೀವಿ. ನಾವು ತೇಜಸ್ಸನ್ನು ಡೆವಲಪ್ ಮಾಡುವಂತಹ ಸಂದರ್ಭದಲ್ಲಿ ಕಾವೇರಿ ಇಂಜಿನ್ ರೆಡಿ ಆಗಿಬಿಡುತ್ತೆ, ನಮ್ಮದೇ ಆದಂತಹ ಇಂಜಿನನ್ನು ಜೋಡಿಸ್ತೀವಿ ಅಂತ ಅಂದುಕೊಂಡ್ವಿ. ಆದರೆ ಕಾವೇರಿ ಟೇಕ್ ಆಫ್ ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ. ಆಗ HAL ಏನು ಮಾಡ್ತು ಗೊತ್ತಾ, ಅಮೆರಿಕದ ಜನರಲ್ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಬಾಗಿಲಿಗೆ ಹೋಯಿತು. ಅವ್ರೇನು ಹೇಳಿದ್ರು, ಎಷ್ಟು ಬೇಕಾದರೂ ಇಂಜಿನ್ ಕೊಡ್ತೀವಿ, ನಿಮ್ಗೆ ಯಾವ ಮಾದರಿ ಬೇಕು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ. ಆಗ HALನವರು ಮಾರ್ಕ್ 1 ಮತ್ತು ಮಾರ್ಕ್ 1A GE ಕಂಪನಿಯ 404 ಇಂಜಿನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಭಾರತ GE ಕಂಪನಿಯ ಜೊತೆಗೆ ಬಹಳ ದೊಡ್ಡ ಡೀಲನ್ನು ಕೂಡ ಮಾಡಿಕೊಳ್ತು. ಅನಂತರದಲ್ಲಿ GE ಏನು ಮಾಡ್ತು ಅಂತಂದರೆ ಭಾರತಕ್ಕೆ ಬೇಕಾದಷ್ಟು ಇಂಜಿನನ್ನು ಪೂರೈಸಲೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಭಾರತ ಮಾರ್ಕ್ 2ಗೂ ಕೂಡ GE 414 ಇಂಜಿನನ್ನು ಸೆಲೆಕ್ಟ್ ಮಾಡಿಕೊಂಡು ಕೂತಿದೆ. ಆದರೆ ಅಮೆರಿಕ ನಮಗೆ ಬೇಕಾದಷ್ಟು ಇಂಜಿನನ್ನು ಸಮಯಕ್ಕೆ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಸಪ್ಲೈ ಚೈನ್ ಅವ್ರ ಕಂಟ್ರೋಲ್ನಲ್ಲಿದೆ. ಅವರಿಗೆ ನಮ್ಮ ತೇಜಸ್ ಹಾರದ್ರೇನು ಬಿಟ್ರೇನು ಡೀಲ್ ಆಗಿ ಹೋಗಿದೆ, ಇವತ್ತಲ್ಲ ನಾಳೆ ಪೂರೈಸ್ತೀವಿ. ಅಮೆರಿಕಾಗೆ ಇಂಜಿನ್ ಪೂರೈಕೆ ಮಾಡೋದಕ್ಕೆ ಅಷ್ಟು ಆತುರತೆಯೇ ಇಲ್ಲ. ಇಲ್ಲದ ಕತೆ ಕಾರಣಗಳನ್ನು ಹೇಳಿಕೊಂಡು ವಿಳಂಬ ಮಾಡ್ತಲೇ ಇದ್ದಾರೆ. ಇದರಿಂದಾಗಿ ನಮ್ಮ ತೇಜಸ್ ಪ್ರೋಗ್ರಾಮ್ಗೆ ಭಾರಿ ಹಿನ್ನಡೆ ಆಗಿದೆ. ಭಾರತದ ವಿಪರ್ಯಾಸವನ್ನು ನೋಡಿ. ತೇಜಸ್ ಇದೆಯಲ್ಲ, ಇದು ವಿಶ್ವದ ಯಾವುದೇ ಏರ್ಕ್ರಾಫ್ಟ್ಗೂ ಕೂಡ ಏನು ಕಡಿಮೆ ಇಲ್ಲ. ಅಷ್ಟು ಪವರ್ಫುಲ್ ಆದಂಥ ಒಂದು ಏರ್ಕ್ರಾಫ್ಟನ್ನು ರೆಡಿ ಮಾಡಿದ್ದೀವಿ. ಇಡೀ ದೇಹವನ್ನು ನಾವು ರೆಡಿ ಮಾಡಿದ್ರೂ ಕೂಡ ಅದರ ಹೃದಯ ಮಾತ್ರ ಅಮೆರಿಕದ್ದು. ಇದರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಸ್ವದೇಶಿ ಫೈಟರ್ ಜೆಟ್ಟನ್ನು ನಾವು ರೆಡಿ ಮಾಡ್ತೀವಿ ಅಂತಾದರೆ ಮೊದಲಿಗೆ ಇಂಜಿನನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಅದು ಎಷ್ಟು ಥ್ರಸ್ಟನ್ನು ಬಿಡುಗಡೆ ಮಾಡುತ್ತೆ, ಅದರ ಕೆಪಾಸಿಟಿ ಏನು ಅನ್ನೋದನ್ನು ನೋಡಿಕೊಂಡೆ ಆ ಇಡೀ ಫೈಟರ್ ಜೆಟ್ಟನ್ನು ಡಿಸೈನ್ ಮಾಡಲಾಗಿರುತ್ತೆ. ಈಗ ತೇಜಸ್ ಮಾರ್ಕ್ 1 ಆಗಿರಬಹುದು, ತೇಜಸ್ ಮಾರ್ಕ್ 2 ಆಗಿರಬಹುದು, GE ಕಂಪನಿಯ ಇಂಜಿನ್ ಆಧಾರದಲ್ಲಿಯೇ ಅದನ್ನು ಡೆವಲಪ್ ಮಾಡಿರುವಂಥದ್ದು. ಅದಕ್ಕೆ ನಾವು ಈಗ ತೆಗೆದುಬಿಟ್ಟು ಬೇರೆ ಯಾವುದೋ ಇಂಜಿನ್ ಹಾಕ್ತೀವಿ ಅಂತಂದರೆ ಆಗೋದಿಲ್ಲ.
ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಆಮ್ಕಾ ಪ್ರಾಜೆಕ್ಟ್ ಅನ್ನು ಕೂಡ ಕೈಗೆತ್ತಿಕೊಂಡಿದೆ. 2035 ವೇಳೆಗೆ ಭಾರತ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಹೊಂದಬೇಕು ಅನ್ನುವಂಥ ಗುರಿ ಇಟ್ಕೊಂಡಿದೆ. ಈಗಲೂ ಸಹ ಮತ್ತೆ ನಮಗೆ ಇಂಜಿನ್ ಸಮಸ್ಯೆ ಉಂಟಾಗಿತ್ತು. ಈಗಾಗಲೇ ನಮಗೆ ಸರಿಯಾಗಿ ಹೊಡೆತ ಕೊಟ್ಟಿರುವಂತಹ GE ಮುಂದೆ ಹೋಗಿ ನಿಂತ್ಕೊಂಡ್ರೆ ಮತ್ತೆ ನಮ್ಮ ಆಮ್ಕಾ ಪ್ರಾಜೆಕ್ಟ್ ಕೂಡ ಫೇಲ್ಯೂರ್ ಆಗುತ್ತೆ. ಹೀಗಾಗಿ ಹೊಸ ಇಂಜಿನ್ನ ಹುಡುಕಾಟದಲ್ಲಿ ಭಾರತ ಇತ್ತು. ಸ್ವತಃ ನಾವೇ ಡೆವಲಪ್ ಮಾಡೋಣ ಅಂತಂದ್ರೆ ಭಾರತಕ್ಕೊಂದು ಸಮಸ್ಯೆ ಇದೆ. ಅದೇನು ಕೇಳಿದ್ರೆ ನಾವು ಇಂಜಿನ್ನ ಹಾಟ್ ಸೆಕ್ಷನ್ ವಿಭಾಗದಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ. ಮಿತ್ರರೇ, ಒಂದು ಜೆಟ್ ಇಂಜಿನ್ ಇದೆಯಲ್ಲ, ಅದರ ಒಳಗೆ ಇಂಧನ ಬರ್ನ್ ಆಗುವಂತಹ ಸಂದರ್ಭದಲ್ಲಿ 1700 1800 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು ಬರ್ನ್ ಆಗುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಹೀಟ್ ಆಗುತ್ತೆ. ಅಂತಹ ಇಂಜಿನ್ಗೆ ನೀವು ಸಾಮಾನ್ಯವಾದಂತಹ ಮೆಟಲ್ ಅನ್ನು ಬಳಸಿದ್ದೇ ಆದರೆ ಆ ಇಂಜಿನ್ನೇ ಮೆಲ್ಟ್ ಆಗಿಬಿಡುತ್ತೆ. ಅಷ್ಟು ಹೀಟ್ ಪ್ರೊಡ್ಯೂಸ್ ಆಗಿಲ್ಲ ಅಂತಂದ್ರೆ ಥ್ರಸ್ಟ್ ಉತ್ಪತ್ತಿ ಆಗೋದಿಲ್ಲ. ಈಗ ಕಾವೇರಿ ವಿಚಾರದಲ್ಲಿ ನಮಗಾಗಿದ್ದು ಕೂಡ ಅದೇ. ಕಾವೇರಿ ಇಂಜಿನನ್ನು ಭಾರತ ಎಲ್ಲ ರೀತಿಯಲ್ಲೂ ರೆಡಿ ಮಾಡಿಬಿಟ್ಟಿದೆ. ಜೆಟ್ ಇಂಜಿನ್ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯ ಟೆಕ್ನಾಲಜಿಯನ್ನು ಕಾವೇರಿ ಇಂಜಿನ್ ಕೂಡ ಹೊಂದಿದೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಅದು ಬಿಡುಗಡೆ ಮಾಡುವಂತಹ ಥ್ರಸ್ಟ್ ಎಷ್ಟು ಕೇಳಿದ್ರೆ ಕೇವಲ 49 51 ಕಿಲೋ ನ್ಯೂಟನ್ ಅಷ್ಟು ಮಾತ್ರ. ಇದು ನಮ್ಮ ತೇಜಸ್ನಂತಹ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಹಾರೋದಕ್ಕೆ ಸಾಕಾಗೋದಿಲ್ಲ. ಮಾನವರಹಿತ ಸ್ವಲ್ಪ ಲೈಟ್ ವೆಯ್ಟ್ನ ಡ್ರೋನನ್ನು ತಯಾರು ಮಾಡ್ತೀವಿ ಅಂತಂದರೆ ಅದಕ್ಕೆ ಓಕೆ, ಬಟ್ ಫೈಟರ್ ಜೆಟ್ಗೆ ಇದು ಸಾಕಾಗೋದಿಲ್ಲ. ಈಗ ತೇಜಸ್ನಲ್ಲಿ GE ಇಂಜಿನ್ ಹಾಕಿದಾರಲ್ಲ 404, ಅದು 84 ಕಿಲೋ ನ್ಯೂಟನ್ನಷ್ಟು ಥ್ರಸ್ಟನ್ನು ಬಿಡುಗಡೆ ಮಾಡುತ್ತೆ. ಇಂಜಿನ್ ಎಷ್ಟು ಥ್ರಸ್ಟನ್ನು ಹೆಚ್ಚು ಬಿಡುಗಡೆ ಮಾಡುತ್ತೋ ಆ ವಿಮಾನದ ಕೆಪಾಸಿಟಿ ಅಷ್ಟು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಈಗ F-35 ಅಮೆರಿಕಾದ ಫೈಟರ್ ಜೆಟ್ ಇದೆಯಲ್ಲ, ಅದರಲ್ಲಿ 125 ಕಿಲೋ ನ್ಯೂಟನ್ನಷ್ಟು ಥ್ರಸ್ಟ್ ಬಿಡುಗಡೆ ಮಾಡುವಂತಹ ಇಂಜಿನನ್ನು ಅಳವಡಿಸಿದ್ದಾರೆ. ಆ F-35ನ ಆಫ್ಟರ್ ಬರ್ನರ್ ಥ್ರಸ್ಟ್ ಇದೆಯಲ್ಲ, ಇದು 191 ಕಿಲೋ ನ್ಯೂಟನ್. ಹೀಗಾಗಿ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದಂತಹ ಫೈಟರ್ ಜೆಟ್ ಜೊತೆಗೆ ಫೈಟರ್ ಜೆಟ್ ಇಂಜಿನ್ ಅಂತ ಕರೆಸಿಕೊಳ್ಳುತ್ತೆ. ಈಗ ಭಾರತ ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯ ಜೊತೆಗೆ ಯಾವ ರೀತಿಯಾದಂತಹ ಡೀಲ್ ಆಗ್ತಾ ಇದೆ ಅಂತಂದ್ರೆ, ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಮತ್ತು ಭಾರತದ DRDO ಸೇರ್ಕೊಂಡು 120 to 140 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಬಿಡುಗಡೆ ಮಾಡುವಂತಹ ಒಂದು ಹೊಸ ಬ್ರ್ಯಾಂಡ್ ನ್ಯೂ ಫೈಟರ್ ಜೆಟ್ ಇಂಜಿನ್ ಅನ್ನ ಭಾರತದಲ್ಲೇ ರೆಡಿ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇಲ್ಲಿ ಮಿತ್ರರೇ, ಫ್ರಾನ್ಸ್ನ ಇಂಜಿನ್ ಟೆಕ್ನಾಲಜಿಯನ್ನು ಭಾರತಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಟೆಕ್ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಹೊಸದಾಗಿ ಅದನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಯಾಕೆ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಈಗ ರಫೇಲ್ ಜೆಟ್ಗೆ ಸ್ಯಾಫ್ರಾನ್ ಕಂಪನಿಯ M88 ಇಂಜಿನ್ ಅನ್ನು ಬಳಸಲಾಗ್ತಾ ಇದೆ. ಆದರೆ ಅದನ್ನೇ ನಮ್ಮ ಆಮ್ಕಾಗೂ ಕೂಡ ಬಳಸಬಹುದಾ ಕೇಳಿದ್ರೆ ಸಾಧ್ಯ ಇಲ್ಲ. ರಫೇಲ್ 4.5 ಜನರೇಷನ್ನ ಫೈಟರ್ ಜೆಟ್. ಆ M88 ಇಂಜಿನ್ 120 to 140 ಕಿಲೋ ನ್ಯೂಟನ್ನಷ್ಟು ಥ್ರಸ್ಟನ್ನು ಬಿಡುಗಡೆ ಮಾಡೋದಿಲ್ಲ. ನಮ್ಮ ಆಮ್ಕಾ ಇದೆಯಲ್ಲ, ಇದು 5th ಜನರೇಷನ್ನ ಫೈಟರ್ ಜೆಟ್. ಹೀಗಾಗಿ ಇದಕ್ಕೋಸ್ಕರವಾಗಿ 120 to 140 ಕಿಲೋ ನ್ಯೂಟನ್ನ ಇಂಜಿನ್ ಬೇಕಾಗತ್ತೆ. ಇದೇ ಕಾರಣದಿಂದಾಗಿ ಸ್ಯಾಫ್ರಾನ್ ಕಂಪನಿ ಭಾರತದ DRDO ಜೊತೆಗೆ ಸೇರಿಕೊಂಡು ಹೊಸದಾದಂಥ ಇಂಜಿನ್ನನ್ನು ಭಾರತದಲ್ಲೇ ತಯಾರು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಹಾಟ್ ಸೆಕ್ಷನ್ ಟೆಕ್ನಾಲಜಿಯನ್ನು ಕೂಡ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಭಾರತಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಮಿತ್ರರೇ, ಇದು ಬಹಳ ದೊಡ್ಡ ಡೀಲ್. ಭಾರತದ ಪಾಲಿಗೆ ಇದು ಗೇಮ್ ಚೇಂಜರ್ ಅಂತಂದರೆ ಯಾವುದೇ ರೀತಿಯಲ್ಲೂ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಆ ಇಂಜಿನ್ನ ಕಂಪ್ಲೀಟ್ ರೈಟ್ಸ್ ಭಾರತದ ಬಳಿಯಲ್ಲೂ ಕೂಡ ಇರುತ್ತೆ. ನಾಳೆ ಈ ಇಂಜಿನ್ಗಳನ್ನು ಭಾರತ ಬೇರೆ ದೇಶಗಳಿಗೆ ಬೇಕಾದರೆ ಮಾರಾಟ ಮಾಡಬಹುದು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ಭಾರತದ ಪಾಲಿಗೆ ಒಂದು ದೊಡ್ಡ ಗೋಲ್ಡನ್ ಆಪರ್ಚುನಿಟಿಯನ್ನೇ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಕೊಟ್ಟಿದೆ ಅಂತಂದರೆ ಯಾವುದೇ ರೀತಿಯಲ್ಲೂ ತಪ್ಪಾಗಲಿಕ್ಕಿಲ್ಲ. ಮಿತ್ರರೇ, ಇದಿಷ್ಟರ ಜೊತೆಗೆ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಇನ್ನೊಂದು ನಿರ್ಧಾರವನ್ನು ಕೂಡ ಮಾಡಿದೆ. ಅದೇನು ಕೇಳಿದ್ರೆ, ಈ ರಫೇಲ್ ಜೆಟ್ಗೆ ಯೂಸ್ ಮಾಡ್ತಾ ಇದ್ದಾರಲ್ಲ M88 ಇಂಜಿನ್, ಅದನ್ನು ಕೂಡ ನಾವು ಭಾರತದಲ್ಲೇ ತಯಾರು ಮಾಡ್ತೀವಿ ಅಂತ. ಇಲ್ಲಿ ಸ್ಯಾಫ್ರಾನ್ ಕಂಪನಿ ಎಲ್ಲೂ ಕೂಡ ಟೆಕ್ ಟ್ರಾನ್ಸ್ಫರ್ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ಭಾರತದಲ್ಲಿ ಆ ಇಂಜಿನ್ ತಯಾರಕ ಘಟಕವನ್ನು ಸ್ಥಾಪಿಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದೂ ಸಹ ಭಾರತಕ್ಕೆ ಬಹಳ ದೊಡ್ಡ ಖುಷಿ ಸುದ್ದಿ. ಇದಕ್ಕೇನು ಕಾರಣ, ಯಾಕೋಸ್ಕರವಾಗಿ ಸ್ಯಾಫ್ರಾನ್ ಕಂಪನಿ ಆ ನಿರ್ಧಾರ ಮಾಡಿದೆ ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಇವತ್ತು ರಫೇಲ್ ಜೆಟ್ ಇದೆಯಲ್ಲ, ಇದಕ್ಕೆ ಬೇಡಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಮತ್ತು ಚೈನಾ ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ರಫೇಲ್ನ ಕಿಮ್ಮತ್ತು ಮಾತ್ರ ಕಡಿಮೆ ಆಗಿಲ್ಲ. ರಫೇಲ್ ಬಹಳ ಶಕ್ತಿಶಾಲಿಯಾದಂತಹ ಫೈಟರ್ ಜೆಟ್. ಪಾಕಿಸ್ತಾನಕ್ಕೆ ಸರಿಯಾಗಿ ಹೊಡೆದಿದೆ. ಪಾಕಿಸ್ತಾನದವರು ಅನಗತ್ಯವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಹೀಗಂತ ಜಗತ್ತು ಅರ್ಥ ಮಾಡಿಕೊಂಡಿದೆ. ಇದೇ ಕಾರಣದಿಂದಾಗಿ ರಫೇಲ್ನ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ ಅಕ್ಟೋಬರ್ವರೆಗೆ ಫ್ರಾನ್ಸ್ನ ಡಸಾಲ್ಟ್ ಕಂಪನಿ 300 ರಫೇಲ್ ಜೆಟ್ಗಳನ್ನು ತಯಾರು ಮಾಡಿದೆ. ಇನ್ನೂ ಸಹ 233 ರಫೇಲ್ ಜೆಟ್ಗಳಿಗೆ ಬೇಡಿಕೆ ಇದೆ. ಅಂದರೆ ಆಲ್ರೆಡಿ ಆರ್ಡರ್ ಪ್ಲೇಸ್ ಆಗಿದೆಯಲ್ಲ, ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಭಾರತದ ಸೇನೆ ಹೆಚ್ಚುವರಿಯಾಗಿ 114 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡಬೇಕು ಅಂತ ಭಾರತ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿದೆ. ಯಾವುದೇ ಕ್ಷಣದಲ್ಲಿ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಘೋಷಣೆ ಮಾಡಬಹುದು. ಇದರ ಜೊತೆಗೆ ಉಕ್ರೇನ್ ಮತ್ತು ಫ್ರಾನ್ಸ್ನ ನಡುವೆ ಒಂದು ಡೀಲ್ ಆಗಿದೆ. ಮುಂದಿನ 10 ವರ್ಷದಲ್ಲಿ 100 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ಉಕ್ರೇನ್ ಕೂಡ ತೀರ್ಮಾನಿಸಿದೆ. ಆದರೆ ಇಷ್ಟೆಲ್ಲ ಜೆಟ್ಗಳನ್ನು ಪೂರೈಕೆ ಮಾಡೋದಕ್ಕೆ ಫ್ರಾನ್ಸ್ನ ಡಸಾಲ್ಟ್ ಕಂಪನಿಗೆ ಶಕ್ತಿ ಇಲ್ಲ. ಕಳೆದ ವರ್ಷದವರೆಗೂ ಕೂಡ ಡಸಾಲ್ಟ್ ಕಂಪನಿ ಪ್ರತಿ ತಿಂಗಳಿಗೆ 2 ಜೆಟ್ಗಳನ್ನು ಮಾತ್ರ ತಯಾರು ಮಾಡ್ತಾ ಇತ್ತು. ವರ್ಷಕ್ಕೆ 24 ಮಾತ್ರ ಅವರ ಕೈಲಿ ಸಾಧ್ಯ ಆಗ್ತಾ ಇದ್ದಿದ್ದು.
ಇದೇ ಸ್ಪೀಡ್ನಲ್ಲಿ ಪೂರೈಕೆ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಳೆದ ವರ್ಷ ಅವರೊಂದು ತೀರ್ಮಾನ ಮಾಡ್ತಾರೆ, ವರ್ಷಕ್ಕೆ 36 ಜೆಟ್ಗಳನ್ನು ರೆಡಿ ಮಾಡುವಂತಹ ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ಕೊಳ್ತಾರೆ. ಈಗ ಅದು ಕೂಡ ಸಾಕಾಗ್ತಾ ಇಲ್ಲ, ಯಾಕೆಂದರೆ ಹೆಚ್ಚಿನ ಆರ್ಡರ್ಗಳು ಬರ್ತಾ ಇದೆ. ಆ ಆರ್ಡರ್ಗಳನ್ನು ಪೂರೈಕೆ ಮಾಡೋದಕ್ಕೆ ಫ್ರಾನ್ಸ್ನ ಕಂಪನಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗಲೇ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಈಗ ಆರ್ಡರ್ ಇರುವಂತಹ 233 ಜೆಟ್ಗಳನ್ನು ಪೂರೈಕೆ ಮಾಡೋದಕ್ಕೆ ಮುಂದಿನ 5-6 ವರ್ಷಗಳು ಬೇಕಾಗುತ್ತೆ. ನಿಮಗೆ ಪೂರೈಕೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಆರ್ಡರ್ಗಳು ಕಮ್ಮಿ ಆಗುತ್ತೆ. ಇದಕ್ಕೋಸ್ಕರವಾಗಿ ಸ್ಯಾಫ್ರಾನ್ ಕಂಪನಿ ತೀರ್ಮಾನ ಮಾಡಿದೆ, ಭಾರತದಲ್ಲೇ M88 ಇಂಜಿನ್ ಅನ್ನು ತಯಾರು ಮಾಡ್ತೀವಿ, ಆ ಘಟಕವನ್ನು ಭಾರತದಲ್ಲೇ ಸ್ಥಾಪನೆ ಮಾಡ್ತೀವಿ ಅಂತ ಸ್ಯಾಫ್ರಾನ್ ಕಂಪನಿ ಘೋಷಣೆ ಮಾಡಿದೆ. ಈಗಾಗಲೇ ಸ್ಯಾಫ್ರಾನ್ ಕಂಪನಿ ಹೈದರಾಬಾದ್ ತಮ್ಮ MRO ಅನ್ನು ಕೂಡ ಓಪನ್ ಮಾಡಿದೆ. MRO ಅಂತಂದ್ರೆ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್ ಅಂತ. ಇದರಿಂದ ಭಾರತಕ್ಕೆ ಏನಪ್ಪ ಲಾಭ ಆಗುತ್ತೆ ಅಂತಂದ್ರೆ, ಈಗಾಗಲೇ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿಯಿಂದ ರಫೇಲ್ ಅನ್ನು ಖರೀದಿ ಮಾಡಿದೆಯಲ್ಲ, ಇವುಗಳ ಸರ್ವಿಸ್ ಮಾಡೋದಕ್ಕೆ ನಮ್ಮ ಜೆಟ್ಗಳನ್ನು ಫ್ರಾನ್ಸ್ಗೆ ತೆಗೆದುಕೊಂಡು ಹೋಗಬೇಕಾಗಿಲ್ಲ, ಭಾರತದಲ್ಲೇ ಸರ್ವಿಸ್ ಮಾಡಬಹುದು. ನಿಮಗೆ ನೆನಪಿರಲಿ ಮಿತ್ರರೇ, ಪ್ರತಿ ಜೆಟ್ಗಳು ಕೂಡ ಒಂದು ನಿರ್ದಿಷ್ಟ ಗಂಟೆಗಳ ಕಾಲ ಹಾರಾಟ ನಡೆಸಿದ ಬಳಿಕ ಅವುಗಳನ್ನು ಕೂಡ ಸರ್ವಿಸ್ ಮಾಡಿಸಬೇಕು. ಈಗ ನಮ್ಮ ಕಾರ್ ಇರಬಹುದು, ಬೈಕ್ಗಳಿರಬಹುದು, ಇಂತಿಷ್ಟು ಕಿಲೋಮೀಟರ್ ಆದ ಬಳಿಕ ಸರ್ವಿಸ್ಗೆ ಹೇಗೆ ಬಿಡ್ತೀವೋ ಅದೇ ರೀತಿಯಾಗಿ ಜೆಟ್ ಇಂಜಿನ್ಗಳನ್ನು ಕೂಡ ಆಗಾಗ ಸರ್ವಿಸ್ ಮಾಡಿಸ್ತಾ ಇರಬೇಕು. ಈಗ ಸ್ಯಾಫ್ರಾನ್ ಕಂಪನಿ ರಫೇಲ್ ಜೆಟ್ ಇಂಜಿನ್ ಸರ್ವಿಸ್ ಮಾಡೋದಕ್ಕೆ ಭಾರತದಲ್ಲೇ ಘಟಕವನ್ನು ಸ್ಥಾಪನೆ ಮಾಡಿದೆ. ಒಟ್ಟಿನಲ್ಲಿ ಮಿತ್ರರೇ, ಸ್ಯಾಫ್ರಾನ್ ಕಂಪನಿ ಭಾರತದಲ್ಲಿ ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಆರಂಭಿಸಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗುತ್ತೆ. ಅಮೆರಿಕದ ಮೇಲೆ ನಾವೇನು ಡಿಪೆಂಡ್ ಆಗಿದ್ದೀವಿ, ಅಮೆರಿಕದ GE ಕಂಪನಿ ನಮಗೆ ಇಂಜಿನ್ ಕೊಡದೇ ಇದ್ರೆ ಭಾರತದ ಫೈಟರ್ ಜೆಟ್ಗಳು ಟೇಕ್ ಆಫೇ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆಯಲ್ಲ, ಇದು ನಿಧಾನವಾಗಿ ಬದಲಾಗುತ್ತೆ. ಭಾರತ ಆತ್ಮನಿರ್ಭರವಾಗುತ್ತೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.